ಎಸ್ ವಿಧಾನಸೌಧಕ್ಕೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯ ಪಕ್ಷದಲ್ಲಿ ಭಾಗಿಯಾಗೋದಕ್ಕೆ ಅವರು ಆಗಮಿಸಿದ್ದಾರೆ. ವಿಧಾನಸೌಧದ ಉತ್ತರ ಬಾಗಿಲಿಗೆ ನಮಸ್ಕರಿಸಿ ಒಳಗಡೆ ತೆರಳಿದ್ರು ಡಿಕೆ ಶಿವಕುಮಾರ್. 0001 ಸಂಖ್ಯೆಯ ಖಾಸಗಿ ಕಾರ್ನಲ್ಲಿ ಆಗಮಿಸಿದ್ರು ಡಿಕೆ ಶಿವಕುಮಾರ್. ವಿಧಾನಸೌಧದ ಉತ್ತರ ಬಾಗಿಲಿಗೆ ನಮಸ್ಕರಿಸಿ ಒಳಗಡೆ ತೆರಳಿದ್ರು. 0001 ಸಂಖ್ಯೆಯ ಖಾಸಗಿ ಕಾರ್ನಲ್ಲಿ ಡಿಕೆ ಶಿವಕುಮಾರ್ ಆಗಮಿಸಿದ್ರು. ವಿಧಾನಸೌಧಕ್ಕೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ ತಮ್ಮ ಖಾಸಗಿ ಕಾರ್ನಲ್ಲಿ. ಬಹುಶಃ ಅದವರ ಹೊಸ ಕಾರೋ ಏನೋ ಗೊತ್ತಿಲ್ಲ. 0001 ನಂಬರು. ಉತ್ತರ ದ್ವಾರಕ್ಕೆ ನಮಸ್ಕಾರ ಮಾಡಿ ತದನಂತರ ಒಳಗಡೆ ತೆರಳಿದ್ರು. ಅಲ್ಲಿನ ದೃಶ್ಯಗಳನ್ನ ನೀವೀಗ ನಮಸ್ಕರಿಸ್ತಾ ಇದ್ದೀರಿ. ವಿಧಾನಸೌಧದ ಉತ್ತರ ದ್ವಾರಕ್ಕೆ ಅಲ್ಲಿ ನಮಸ್ಕಾರ ಮಾಡಿ, ಕೈ ಮುಗಿದು ನಮಸ್ಕಾರ ಮಾಡಿ ಒಳಗಡೆ ಹೋಗ್ತಾ ಇರೋ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಆರಂಭ ಆಗುತ್ತೆ. ಶಿವಕುಮಾರ್ ಇರ್ತಾರೆ, ಶಾಸಕ ಪಕ್ಷದ ಎಲ್ಲ MLA MLCs MPs ಇರ್ತಾರೆ. ಅಲ್ಲೇ ನಾವು ಹೊಸ ನಾಯಕರನ್ನ ಆಯ್ಕೆ ಮಾಡ್ತೀವಿ. ನೋಡಿ, ಅದು ಪಕ್ಷಕ್ಕೆ ಮತ್ತು ಮುಖ್ಯಮಂತ್ರಿ ಬಿಟ್ಟಿದ್ದ ವಿಷಯ. ಅದರ ಬಗ್ಗೆ ನಾನು ಚರ್ಚೆ ಮಾಡುವುದಿಲ್ಲ. ಅದು ಇವತ್ತು ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಸರ್ವಾನುಮತದಿಂದ ಶಾಸಕಾಂಗ ಪಕ್ಷದ ನಾಯಕರಂತ ಆಯ್ಕೆ ಮಾಡ್ತೀವಿ. ಹೌದು. ಯಾರು ಸಿದ್ದರಾಮಯ್ಯ ಅವರಾಗ ಕೊಟ್ಟಿದ್ದಾರೆ, ವಾಲಂಟ್ರಿ ಕೊಟ್ಟಿದ್ದಾರೆ. ಅವರು ಯಾರು ಪ್ರೆಷರ್ ಮಾಡಿಲ್ಲ. ಹೇಳಿದಾಗ ಒಂದು ಕ್ಷಣದಲ್ಲಿ ಕೊಟ್ಟಿದ್ದಾರೆ. ಅವ್ರ ಅಧಿಕಾರಕ್ಕೆ ಆಂಟಿ ಇರೋ ವ್ಯಕ್ತಿ ಅಲ್ಲ. ನಾನು ಅವ್ರದ್ದು 34 ವರ್ಷ ಸಂಬಂಧದೆ. ಹೈಕಮಾಂಡ್ ಹೇಳಿದ್ರು ಅವ್ರಿಗೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ಸ್ ರೂಪೇಶ್ ಮತ್ತು ಆನಂದ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಸದ್ಯಕ್ಕೆ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ ವಿಧಾನಸೌಧಕ್ಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕೂಡ ಆರಂಭ ಆಗುತ್ತೆ. ಸೊ ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಸದ್ಯ ರೂಪೇಶ್? ಸಿಂಧೂರ, ಈಗ ವಿಧಾನಸೌಧದಲ್ಲಿ ಶಾಸಕಾಂಗ ಸಭೆ ಆರಂಭವಾಗಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಎಲ್ಲ ಶಾಸಕರು ವಿಧಾನಸೌಧದತ್ತ ಧಾವಿಸಿ ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬರ್ತಾ ಇದ್ದಂತೆ ಇಲ್ಲಿ ಮೆಟ್ಟಲುಗಳು ಬರ್ತಾ ಇದ್ದಂತೆ ಮೆಟ್ಟಲಿಗೆ ನಮಸ್ಕಾರ ಮಾಡಿ ಇಲ್ಲಿ ಸಭೆಗೆ ಬಂದಿದ್ದಾರೆ. ಹೀಗಾಗಿ ಈಗ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು ಏನು ಒಳಗಡೆ ಏನು ಚರ್ಚೆ ಆಗುತ್ತೆ ಅಂತೇಳಿ. ಯಾಕಂತಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರೇ CM ಆಗ್ತಾರೆ. ಒಂದೇ ರೆಸಲ್ಯೂಷನ್, ಯಾಕಂತಂದ್ರೆ ಒಂದೇ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು CM ಆಗಲಿಕ್ಕೆ ನಾನು ಅನುಮೋದನೆ ಕೊಟ್ಟಿದ್ದೆ ಅಂತೇಳಿ ಹಂಗಾಮಿ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅನುಮೋದನೆಯನ್ನು ಮಾಡ್ತಾರೆ. ಹೀಗಾಗಿ ಅನುಮೋದನವಾದ ಬಳಿಕವಾಗಿ ಇಲ್ಲಿ ಈ ಒಂದು ನಿರ್ಧಾರ ಅನುಮೋದನೆ ಆದ ಬಳಿಕ ಮತ್ತೆ ಎಲ್ಲ ನಿರ್ಧಾರಗಳಾಗುತ್ತೆ ಅಂತ ಹೇಳಿ ಹೀಗಾಗಿ ಇವತ್ತು ಆ ಚರ್ಚೆಗಳಾಗುತ್ತೆ. ಅದೇ ರೀತಿಯಾಗಿ ಎಲ್ಲಿಷ್ಟು DCM ಆಗ್ತಾರೆ ಅನ್ನೋದು ಕೂಡ ಒಂದು ಕ್ಲಾರಿಟಿಯನ್ನು ಸಿಗುತ್ತೆ. ಅದೇ ರೀತಿಯಾಗಿ ಸಭೆಯಲ್ಲಿ ಒಂದು ಚರ್ಚೆಯನ್ನು ಮಾಡಲಾಗುತ್ತೆ. ಏನಂತ ಹೇಳಿದ್ರೆ ಇಲ್ಲಿಗ ಪ್ರಮಾಣವಚನ ಸ್ವೀಕಾರ ಯಾವಾಗ ಆಗುತ್ತೆ, ಹೇಗಾಗುತ್ತೆ ಅನ್ನೋದು ಕೂಡ ಮಾಹಿತಿಗಳನ್ನ ತಿಳಿಸ್ತಾಗುತ್ತೆ. ನೀವು ನೋಡಬಹುದು ದೃಶ್ಯಾವಳಿಗಳಲ್ಲಿ ಎಲ್ಲರೂ ಕೂಡ ಇಲ್ಲಿ ಶಾಸಕಾಂಗ ಸಭೆಗೆ ಆಗಮಿಸ್ತಾ ಇದ್ದಾರೆ. ನೀವು ನೋಡಬಹುದು ಇಲ್ಲಿ ಬಹುತೇಕ ಜನ ಶಾಸಕರು ಇರ್ಬೋದು, ಸಂಸದರಿರ್ಬೋದು, ಎಲ್ಲರೂ ಕೂಡ ಈಗ ಶಾಸಕಾಂಗ ಸಭೆಗೆ ಬರ್ತಾ ಇದ್ದಾರೆ. ಈ ಮೂಲಕವಾಗಿ ಒಂದು ನಿರ್ಧಾರ, ಯಾಕಂದ್ರೆ ಏನೇನು ಚರ್ಚೆ ಆಗುತ್ತೆ ಅನ್ನೋದು ಕೂಡ ಕುತೂಹಲದ ವಿಚಾರ. ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧ ಮೆಟ್ಟಿಲಿಗೆ ನಮಸ್ಕರಿಸಿ ಒಳಗಡೆ ಹೋಗಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಹಂಗಾಮಿ CM ಆಗಿದ್ದ ಸಿದ್ದರಾಮಯ್ಯರು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದ ಈ ಒಂದು ಶಾಸಕಾಂಗ ಪಕ್ಷದ ಸಭೆಗೆ ಬರ್ತಾರೆ. ಈ ಸಭೆಗೆ ಬಂದಾಗ ಅವರೇ ಅನುಮೋದನೆಯನ್ನು ಕೂಡ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ಒಂದು ಹೈಕಮಾಂಡ್ ಒಂದು ರೆಸಲ್ಯೂಷನ್ ಕಳಿಸಿತ್ತು, ಇವರನ್ನ ನೇಮಕ ಮಾಡಬೇಕು ಅಂತ ಹೇಳಿ. ಹೀಗಾಗಿ ಆ ಒಂದು ಆದೇಶದಂತೆ, ಹೈಕಮಾಂಡ್ ಆದೇಶದಂತೆ ಈಗ ಜಯರಾಮ್ ರಮೇಶ್, KC ವೇಣುಗೋಪಾಲ್ ಸೇರಿ ಹಲವಾರು ಜನ ಈ ಒಂದು ಶಾಸಕಾಂಗ ಸಭೆಗೆ ಬಂದಿದ್ದಾರೆ. ಇಲ್ಲಿ ನಿರ್ಧಾರ ಆಗುತ್ತೆ. ನೀವು ನೋಡ್ಬೋದು ಈಗ ಅಲ್ಲಿಗ ಡಿ ಕೆ ಶಿವಕುಮಾರ್ ಆಪ್ತರಾಗಿರ್ತಕ್ಕಂಥ ರವಿಕುಮಾರ್ ಅವರು, ಅದೇ ರೀತಿಯಾಗಿ S ವೀರಯ್ಯನವರು, ಉಮಾಶ್ರೀ ಅವರು, ಹಾಗೆ ಹಂಪನಗೌಡ ಬಾಂಧವರಲ್ಲಿ ಸೇರಿ ಹಲವಾರು ಜನ ಒಳಗಡೆ, ಯಾಕಂತ ಹೇಳಿದ್ರೆ ಶಾಸಕಾಂಗ ಸಭೆಗೆ ತೆರಳುತ್ತಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಲೀಡರ್ಸ್ಗಳು ಕೂಡ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ನೀವು ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ನೀವು ನೋಡ್ಬೋದು. ಈಗ ಇದೇ ಗಾಡಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೂಡ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ನಾವು ಮಾತಾಡೋದು ಪ್ರಯತ್ನವನ್ನು ಮಾಡ್ತೀವಿ. ಯತೀಂದ್ರ ಸರ್,
ಬೇಸರದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ನಿನ್ನಿಂದಲೂ ಕೂಡ ಅವರು ಮಾಧ್ಯಮಗಳಿಗೆ ಮಾತಾಡ್ತಾ ಇಲ್ಲ. ಹೀಗಾಗಿ ಬೇಸರದನ್ನು ಕೂಡ ನೋಡಬಹುದು. ಯಾಕಂದ್ರೆ ಮುಖಛಾಯೆಯಲ್ಲಿ ಕೂಡ ಕಾಣಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ದೆಹಲಿಗೆ ಹೋಗಿದ್ರು, ದೆಹಲಿಗೆ ಹೋಗಿ ಬಂದಿದ್ರು, ಅದನ್ನು ಕೂಡ ನೋಡ್ತಾ ಇದ್ರು. ಒಟ್ಟಾರೆಯಾಗಿ ಇಲ್ಲಿಗ ಬೆಳವಣಿಗೆಗಳು ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತಾ ಇದೆ. ಎಲ್ಲರೂ ಕೂಡ ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು. ನಮ್ಮ ಕರೆಸ್ಪಾಂಡೆಂಟ್ ಆನಂದ್ ಇದ್ದಾರೆ. ಆನಂದ್, ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಸದ್ಯ ವಿಧಾನಸೌಧದ ಹತ್ರ? ಇವತ್ತು CLP ಸಭೆ ಕೂಡ ಇದೆ. ಸಾಕಷ್ಟು ಜನ ಸಚಿವರುಗಳ ನಿರೀಕ್ಷೆ ಶಾಸಕರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಮ್ಮ ಹೆಸರು ಸಚಿವ ಸ್ಥಾನಕ್ಕೆ ಬಡ್ತಿಯನ್ನ ಪಡ್ಕೊಳ್ಬಹುದು ಅಂತ ಹೇಳಿ. ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಆನಂದಲ್ಲಿ? ಖಂಡಿತವಾಗ್ಲೂ ಸಿಂಧೂರ, ಈಗಾಗಲೇ ಸಚಿವಾಕಾಂಕ್ಷಿಗಳು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಹಾಗೆ DK ಶಿವಕುಮಾರ್ ನಿವಾಸಕ್ಕೂ ಕೂಡ ಹೋಗಿ ಲಾಬಿಯನ್ನ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈಗಷ್ಟೇ CLP ಸಭೆ ಶುರುವಾಗೋದಕ್ಕೆ ಇನ್ ಕೌಂಟ್ ಡೌನ್ ಶುರುವಾಗಿರ್ತಕ್ಕಂಥದ್ದು. KC ವೇಣುಗೋಪಾಲ್, ಸುರ್ಜೇವಾಲಾ ಅವರು ಒಂದೇ ಕಾರಿನಲ್ಲಿ ಈಗ ವಿಧಾನಸೌಧಕ್ಕೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಅವರು ಸಿದ್ದರಾಮಯ್ಯ ಅವರು ಬಂದ ಬಳಿಕ CLP ಸಭೆ ಶುರುವಾಗುತ್ತೆ. ಪ್ರಮುಖವಾಗಿ ಖುದ್ದು ಸಿದ್ದರಾಮಯ್ಯನವರೇ DK ಶಿವಕುಮಾರ್ ಅವರ ಹೆಸರನ್ನ ಮೊದಲು ಪ್ರಸ್ತಾವ ಮಾಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಒಂದು ಶಾಸಕರು ಕೂಡ DK ಶಿವಕುಮಾರ್ ಅವರ ಪರವಾಗಿ ಸರ್ವಾನುಮತವನ್ನ ವ್ಯಕ್ತಪಡಿಸಿದ್ರೆ, ಆಮೇಲೆ CLP ನಾಯಕರಾಗಿ DK ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿ ನಿರ್ಣಯವನ್ನ ಮಂಡನೆ ಮಾಡ್ತಾರೆ. ತದನಂತರ ಆ ಒಂದು ನಿರ್ಣಯವನ್ನ ಹೈಕಮಾಂಡ್ಗೆ ತಿಳಿಸಲಾಗುತ್ತೆ. ಅಧಿಕೃತವಾಗಿ CLP ನಾಯಕರಾಗಿ DK ಶಿವಕುಮಾರ್ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ. ಆ ಒಂದು ನಿರ್ಣಯವನ್ನ ತೆಗೆದುಕೊಂಡು DK ಶಿವಕುಮಾರ್ ಅವರು ರಾಜಭವನಕ್ಕೆ ಹೋಗಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ಆಗ ದಿನಾಂಕ ಮತ್ತೆ ಸಮಯ ಏನ್ ನಿಗದಿ ಮಾಡಿದ್ದಾರೆ ಅದಕ್ಕೆ ರಾಜ್ಯಪಾಲರು ಸಮಯಾವಕಾಶವನ್ನ ಕೊಡ್ತಾರೆ. ತದನಂತರ DK ಶಿವಕುಮಾರ್ ಅವರ ಪದಗ್ರಹಣ ಆಗುತ್ತೆ. ಈ ಒಂದು ನಡುವೆ ಸಂಪುಟ ರಚನೆ ಬಗ್ಗೆನೂ ಕೂಡ ತೀವ್ರ ಕುತೂಹಲವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಜಾತಿವಾರು DCM ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪರಮೇಶ್ವರ್ ಅವರು, MB ಪಾಟೀಲ್ ಹಾಗೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಘಟಾನುಘಟಿ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ DK ಶಿವಕುಮಾರ್ ಅವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮೊದಲ ಹಂತದ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರ ಜೊತೆ ಕೇವಲ 8 ಮಂದಿಯಷ್ಟೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. DCM ಆಗಿ ಯಾರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲ್ಲ ಅನ್ನೋ ಮಾಹಿತಿಗಳು ಪವರ್ ಟಿವಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಹೈಕಮಾಂಡ್ ನಾಯಕರು ಹೆಚ್ಚುವರಿ DCM ಬಗ್ಗೆ ಯಾವ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಸದ್ಯಕ್ಕಿದೆ. ಈಗಾಗಲೇ ಪರಮೇಶ್ವರ್ ಅವರು ದಲಿತ ಕೋಟಾದಲ್ಲಿ DCM ಆಗೋದಕ್ಕೆ ಬಹಳಷ್ಟು ಒಂದು ಪ್ರಯತ್ನವನ್ನ ಪಟ್ಟಿದ್ರು. ನಿನ್ನೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆನೂ ಕೂಡ ಚರ್ಚೆಯನ್ನ ಮಾಡಿದ್ರು. ಆದ್ರೆ ದೆಹಲಿ ನಾಯಕರು ಅದಕ್ಕೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಎಲ್ಲ ಕೊಟ್ಟಿಲ್ಲ. ಹೀಗಾಗಿ ಪರಮೇಶ್ವರ್ ಅವರು ಬಹಳಷ್ಟು ಒಂದು ಅಸಮಾಧಾನದಿಂದಲೇ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಲಿಂಗಾಯತ ಕೋಟದಲ್ಲಿ MB ಪಾಟೀಲ್ ಮತ್ತೆ ಈಶ್ವರ್ ಖಂಡ್ರೆ ಇಬ್ರು ಕೂಡ ಬಹಳಷ್ಟು ಒಂದು ಪೈಪೋಟಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯನವರನ್ನು ಕೂಡ ಹೈಂದ ಕೋಟದಲ್ಲಿ ಮಾಡಬೇಕು, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ದಾರೆ. ಹಾಗಾಗಿ ಯತೀಂದ್ರ ಅವರನ್ನ DCM ಮಾಡಿದ್ರೆ ಮುಂಬರ್ತಕ್ಕಂಥ 2028ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸಿನಲ್ಲಿ ಯತೀಂದ್ರ ಅವರನ್ನ ಆ ಒಂದು ಪ್ರಚಾರಕ್ಕೆ ಬಳಸ್ಕೊಳ್ಬಹುದು ಅನ್ನೋ ಒಂದು ಲೆಕ್ಕಾಚಾರಗಳಿತ್ತು. ಆದ್ರೆ ಹೈಕಮಾಂಡ್ ನಾಯಕರು ಯಾವ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಸದ್ಯಕ್ಕೆ ಗೊತ್ತಿಲ್ಲ. ಪ್ರಮಾಣ ವಚನ ಸ್ವೀಕಾರದ ನಂತರ ಮತ್ತೆ 2ನೇ ಹಂತದ ಸಂಪುಟ ರಚನೆ ಅಂದ್ರೆ 2ನೇ ಹಂತದ ಒಂದು ಶಾಸಕರ ಪ್ರಮಾಣ ವಚನ ಕಾರ್ಯಕ್ರಮ ಆಗುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಹಿರಿಯ ನಾಯಕರಿಗೆ DCM ಪಟ್ಟ ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಅಂತಿಮವಾಗಿ ಹೈಕಮಾಂಡ್ ನಾಯಕರ ತೀರ್ಮಾನ ಜೊತೆಗೆ ಸಿದ್ದರಾಮಯ್ಯನವರ ಒಂದು ಹಿಂದೆ. ಥ್ಯಾಂಕ್ ಯು ಸೋ ಮಚ್ ಆನಂದ್ ಫಾರ್ ಯುವರ್ ಡೀಟೇಲ್ಸ್. ಥ್ಯಾಂಕ್ ಯು ಆನಂದ್. ಎಸ್, ಈಗ ಆಲ್ರೆಡಿ DK ಶಿವಕುಮಾರ್ ಆಗಮಿಸಿದ್ದಾರೆ. ಬಹಳಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಅನೇಕ ಜನ ಹಿರಿಯ ಶಾಸಕರನ್ನ ಕೈ ಬಿಡುವ ಸಾಧ್ಯತೆ ಇದೆ. ಯುವ ರಾಜಕಾರಣಿಗಳನ್ನ ಮುಂದಕ್ಕೆ ತರಬೇಕು, ಅವರಿಗೆ ಸಚಿವ ಪಟ್ಟವನ್ನ ಕಟ್ಟಬೇಕು, ಸಂಪುಟದಲ್ಲಿ ಯಂಗ್ಸ್ಟರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿರಬೇಕು ಅಂತ ರಾಹುಲ್ ಗಾಂಧಿ ಫಾರ್ ದ ಫಸ್ಟ್ ಟೈಮ್ ಈ ರೀತಿಯಾದಂತಹ ಗೈಡೆನ್ಸ್ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು ನನಗೆ KPCC ಅಧ್ಯಕ್ಷ ಸ್ಥಾನ ಬೇಡ ಅಂತ ಹೇಳಿದ್ದಾರೆ. ಮೊದಲಿಂದಲೂ ಅದ್ರ ಮೇಲೆ ಟವಲ್ ಹಾಕೊಂಡು ಕಣ್ಣಿಟ್ಟಿದ್ದವರು ಸತೀಶ್ ಜಾರಕಿಹೊಳಿ ಅವರು. ರೂಪೇಶ್ ಅಜೆಂಡಾ ಅವರು ಟೇಬಲ್ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ. ಮೀಟಿಂಗ್ ಒಂದು ಕರೆದಿರೋದು. ಸಚಿವ ಸ್ಥಾನದ ಏನಾದರೂ ನಿರೀಕ್ಷೆ ಇಲ್ಲ, ನಾನು ಕೇಳಿ. ಥ್ಯಾಂಕ್ ಯು. ಪೂಜಾರಿ ಕ್ಯಾಜಿ
ಇದೆ. ಈಗಾಗಲೇ ಕೂಡ ಮಾನ್ಯ ನಮ್ಮ ಮುಖ್ಯಮಂತ್ರಿಯವರು ಈಗಾಗಲೇ ಕೂಡ ಹೇಳ್ಬಿಟ್ಟಿದ್ದಾರೆ, ಅದು ಶಾಸಕಾಂಗ ಪಕ್ಷದಲ್ಲಿ ಇವತ್ತು ತೀರ್ಮಾನ ಮಾಡ್ತಾರೆ. ಸರ್, ಮಂತ್ರಿ ಸ್ಥಾನ ನಿರೀಕ್ಷೆ ಇದ್ದಕ್ಕಿಂತ ಎಲ್ಲ ನಮ್ಮ ಹೈಕಮಾಂಡ್ ಮೇಲೆ, ನಮ್ಮ ಪಕ್ಷದ ಒಂದು ಸಿದ್ಧಾಂತಗಳು, ಶಿಸ್ತು, ಅದರೆಲ್ಲ ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ನನಗೆ ನಮ್ಮ ನಂಬಿಕೆ ಇದೆ. ಎಸ್ಟಿ ಸಮುದಾಯಕ್ಕೆ ಎಷ್ಟು ಸಚಿವ ಸ್ಥಾನ ಕೇಳ್ತೀವಿ ಸರ್? ಯಾಕಂದ್ರೆ 15 ಸ್ಥಾನ ಗೆದ್ದಿರಿ, ಎಕ್ಸ್ಟ್ರಾ ಗೆದ್ದಿರಿ. ಅಲ್ಲ, ಕಳೆದ ಬಾರಕ್ಕಿಂತ ಈ ಸಂಖ್ಯೆ ಜಾಸ್ತಿ ಕೊಡ್ಬೇಕಂತ ಹೇಳಿ ಕೇಳ್ತಾ ಇದ್ದೀವಿ. ನೋಡೋಣ ಅಂತ. ಈವರೆಗೆ ಹೈಕಮಾಂಡ್ ಜೊತೆ ಆಗಲಿ ಅಥವಾ ನಾಯಕರ ಜೊತೆ ನೀವೇನು ಮಾತಾಡಿದ್ರೆ ಆ ವಿಶ್ವಾಸ ಏನಾದ್ರು ಬಂದಿದೆ ನಿಮಗೆ? ನಮಗೆಲ್ಲ ಹೈಕಮಾಂಡ್ ಎಲ್ಲ ನಮ್ಮ ಕರ್ನಾಟಕದಲ್ಲೇ ಇದೆ. ಅಲ್ಲ, ಅಟ್ಲೀಸ್ಟ್ ಡಿ ಕೆ ಶಿವಕುಮಾರ್ ಜೊತೆ ಏನಾದ್ರು ಸರ್ ಅಂತ ಮಾನ್ಯ ನಮ್ಮ ACC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಕರ್ನಾಟಕದವರೇ ಆಗಿದ್ದಕ್ಕೆ ಅವರು ಬಹಳ ಅಳೆದು ತೂಗೆಲ್ಲ ಮಾಡ್ತಾರೆ ಅಂತ ಹೇಳಿ ಬಹಳ ನಿರೀಕ್ಷೆ ಇದೆ. ನಾವು ಎಲ್ಲ ಸಮುದಾಯಕ್ಕೂ ಒಂದು ಒಳ್ಳೆ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡೋ ಪ್ರಯತ್ನಗಳಾಯ್ತಾ ಅಥವಾ ನಮ್ಗೊಂದು ಅವಕಾಶ ಮಾಡಿಕೊಡಿ ಅವಾಗ ಏನೋ ಆಯ್ತು? ಖಂಡಿತವಾಗಿ ನಾನು ಮೊನ್ನೆ ತಾನೇ ಹೋಗಿದ್ದೆ, ಅವ್ರಿಗೆ ವಿಶ್ ಮಾಡಿ ಬಂದೆ ಅಷ್ಟೇ. ಮಿಕ್ಕಿದ ವಿಚಾರಗಳನ್ನೆಲ್ಲ ಏನೂ ಮಾತಾಡಿಲ್ಲ. ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡಬೇಕಂತ ಹೇಳಿ ಕೇಳ್ಕೊಂಡಿದ್ವಿ. ಮೊನ್ನೆ ಮುಖ್ಯಮಂತ್ರಿಯವರು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಈ ದೇಶಕ್ಕೆ ಬಾಪು ಅಂದರೆ ಪಿತ ಅಂದರೆ ಗಾಂಧಿ ಅಂತೇಳಿ ಹೇಳ್ತೀವಿ ನಾವು ಇವತ್ತಿಗೂ. ಅದೇ ರೀತಿ ಒಳ್ಳೆ ಪ್ರಧಾನಮಂತ್ರಿ ಯಾರಿದ್ರು ಅಂದರೆ ಇಂದಿರಾ ಗಾಂಧಿನ ನೆನೆಸ್ತೀವಿ. ಅದೇ ರೀತಿಯಾಗಿ ಕೂಡ ಈ ದೇಶದಲ್ಲಿ ಉತ್ತಮವಾದಂಥ ಮುಖ್ಯಮಂತ್ರಿ ಯಾರಂದರೆ ಅದು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಅಂತೇಳಿ ಎಕ್ಸಾಂಪಲ್ ಆಗ್ತಾರೆ, ಉದಾಹರಣೆ ಆಗ್ತಾರೆ ಅವರು ಇಡೀ ದೇಶಕ್ಕೆ. ಹಾಗಾಗಿ ಅವ್ರ ಮಾರ್ಗದರ್ಶನದಲ್ಲಿ ಮಾನ್ಯ ನಮ್ಮ ಸಿದ್ದರಾಮಯ್ಯ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಅವ್ರ ಮಾರ್ಗದರ್ಶನದಲ್ಲಿ ಎಂಟೈರ್ ಕ್ಯಾಬಿನೆಟ್ ಅವ್ರ ಮಾರ್ಗದರ್ಶನದಲ್ಲಿ ನಡೆಯುತ್ತೆ ಅನ್ನುವಂಥ ವಿಶ್ವಾಸ ಅದು ಗೊತ್ತಿಲ್ಲ ನನಗೆ. ಯಾವುದು ನಾನು ಮಂತ್ರಿ ಆಗ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಎಲ್ಲ ಕೂಡ ಹೈಕಮಾಂಡ್ ಮೇಲೆ ನಿರ್ಧಾರ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಈಗಾಗಲೇ ಸರ್, ಕನ್ನಡ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ರಿಪೋರ್ಟ್ ಮೀಟಿಂಗ್ ಅವರಾಗಲೇ ಅಲ್ಲಿನ ಸೆಕ್ರೆಟರಿ ಸೂಚನೆ ಮಾಡ್ತಾರೆ, ಅನುಮೋದನೆ ಮಾಡ್ತಾರೆ. ಎಲ್ಲ ಶಾಸಕರು ಅದಕ್ಕೆ ಸರ್ವಾನುಮತ ಇದೆಲ್ಲ ಅದೆಲ್ಲ ವರಿಷ್ಠ ತೀರ್ಮಾನ ಹೆಂಗ್ ಮಾಡಿದ್ರೆ आज CLP होगी उसके अंदर में। आज CLP में लीडर चुनाव अनअपोज डिक्लेयर ನಾನು ತಗೋತಾ ಇದ್ದೀನಿ, ನಾನು ಬೈಕ್ ತಗೋತಾ ಇದ್ದೀನಿ. ನಾಗೇಂದ್ರ ಒಳ್ಳೆ ಬೆಳವಣಿಗೆನೆ. ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಮೇಲೆ ಕಾಂಗ್ರೆಸ್ ಪಕ್ಷದ ಹೊಸ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕೋಸ್ಕರ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಈ ಶಾಸಕಾಂಗ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆದ ನಂತರ ಅವರ ಮುಂದಿನ ಕ್ರಮಗಳನ್ನ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ ಬಂದಿರತಕ್ಕಂತ ಪದಾಧಿಕಾರಿಗಳ ಜೊತೆ ಕೂತು ತೀರ್ಮಾನ. 4 ಗಂಟೆಗೆ CLP ಸಭೆ ಪ್ರಾರಂಭವಾಗುತ್ತೆ. ಸಭೆಯಲ್ಲಿ ಏನು ಡಿಸಿಷನ್ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ತಮಗೂ ಎಲ್ಲರಿಗೂ ಗೊತ್ತಾಗುತ್ತೆ. ಮೀಟಿಂಗ್ ಮುಗಿದ ಮೇಲೆ ನನಗೂ ಮಂತ್ರಿಗಳ ಸಭೆಯಲ್ಲಿ ಅವ್ರಿಗೆ ಆಗ್ಲೇ ವ್ಯಕ್ತಪಡಿಸಿರೋದ್ರಿಂದ ಆನ್ಲೈನ್ ರೆಸಲ್ಯೂಷನ್ ಆಗ್ತದೆ. ಮಂತ್ರಿ ಆಗೋದು ಎಲ್ಲಿಗೆ ಬಂತು ಸರ್? ಮಂತ್ರಿ ಆಗೋದು ಈಗ ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ, ಯಾರು ಮಾಜಿ ಮುಖ್ಯಮಂತ್ರಿ ಆಗ್ತಾರೆ ಅವರೆಲ್ಲ ಸೇರ್ ಮಾಡಿದ್ರೆ ನಾವು ಮಂತ್ರಿ ಆಯ್ತು. ಇದು ಪ್ರಮಾಣ ವಚನ ಸ್ವೀಕಾರದ ಬಗ್ಗೆ ಏನಾದ್ರು ಹೇಳಿದ್ದಾರೆ? ಗೊತ್ತಿಲ್ಲ ನನಗೆ, ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೆ 3ನೇ ತಾರೀಕೇನೋ ಮಾಡ್ತಾರೆ. ಮಾಗಡಿಯಿಂದ ತುಂಬಾ ಜನ ಬರ್ತಾರೆ ಅಂತಲ್ಲ ಚರ್ಚೆ, ಮಾಗಡಿ ಕಡೆಯಿಂದ ನಮ್ಮಲ್ಲಿ ರೆಡಿ ಇದೋ ನಾವು. ಈಗೇನೋ ಹೊಸದಾಗಿ ಯಾರು ಬೇಡ ಅಂತ ಹೇಳಿ ರಾಜಭವನದಲ್ಲಿ ಆಗೋದ್ರಿಂದ ಅಲ್ಲೇನೋ 1,000-2,000 ಜನ ಆದ್ರೆ ಆಗ್ತದೆ ಅನ್ಸುತ್ತೆ. ಫಸ್ಟ್ ಲಿಸ್ಟ್ ಅದೆಲ್ಲ ನನಗೆ ಗೊತ್ತಿಲ್ಲ. आपने अपनी ओर से पेश किया है अपना आपको मंत्री मंडल के लिए? कुछ नहीं, मंत्रिमंडल बाद में सेकेंडरी होने के बाद मंत्रिमंडल बाद में होता है। लेकिन दिल्ली तक तो काफी लोग गए सर। आप सब लोग कोशिश करते हैं, कोशिश करना मना नहीं है। हर एक आदमी को अरमान ये रहता है कि मैं भी मंत्री बनूं। ಇವೆಲ್ಲವುಗಳನ್ನು ಗಮನದಲ್ಲಿ ಇರಿಸಿಕೊಂಡು ನಮ್ಮ ವರಿಷ್ಠರು ಹೈಕಮಾಂಡ್
ನಿರ್ಣಯಿಸ್ತಾರೆ, ನಮ್ಮ ನಾಯಕರು ನಿರ್ಣಯಿಸ್ತಾರೆ, ಮುಖ್ಯಮಂತ್ರಿ ನಿರ್ಣಯಿಸ್ತಾರೆ. ಆ ಹಿನ್ನೆಲೆಯೊಳಗೆ ನಾವು ಇದು ಏನು ಮಾಡ್ತೀವಿ ಸರ್, ಇಲ್ಲಿ ರೆಸಲ್ಯೂಷನ್ ಆದ್ಮೇಲೆ ಅದನ್ನ ರಾಜ್ಯಪಾಲರಿಗೆ ಕೊಡ್ಬೇಕು ಸರ್. ಪ್ರೊಸೀಜರ್ ಹೆಂಗಿರುತ್ತೆ ಇಲ್ಲಿ ರೆಸಲ್ಯೂಷನ್ ಆದ್ಮೇಲೆ? ರೆಸಲ್ಯೂಷನ್ ಆದಮೇಲೆ ನಮ್ಮ ಶಾಸಕಾಂಗ ಪಕ್ಷದ ಠರಾವನ್ನು ನಿರ್ಣಯವನ್ನು ನಾವು ಗವರ್ನರ್ ಹೋಗಿ ಅದನ್ನ ಸಲ್ಲಿಕೆ ಮಾಡ್ತಾರೆ. ರಾಜ್ಯಪಾಲರು ಅವರನ್ನು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಆಮಂತ್ರಣ ಮಾಡ್ತಾರೆ. ಪ್ರಮಾಣ ವಚನ ಸ್ವೀಕಾರ ಯಾವಾಗ ಮಾಡ್ತಾರೆ ಅನ್ನೋದನ್ನು ತಾರೀಖನ್ನು ಮುಖ್ಯಮಂತ್ರಿಗಳ ಆಗುವ ಜೊತೆಗೆ ಮಾತನಾಡಿಕೊಂಡು ಆ ಜಾಗೆಯನ್ನು ಸಹಿತ ರಾಜ್ಯಪಾಲರು ನಿರ್ಣಯ ಮಾಡ್ತಾರೆ. ಬಹುಶಃ ನಾವು ರಾಜಭವನದಲ್ಲಿ